ಓಂ ನಮಃ ಶಿವಾಯ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/1/2026. ಶಿವಬಾಬಾರವರ ವಾಣಿ. ಮಧುರ ಮಕ್ಕಳೇ, ಕಮಾಲಾಗಿದೆ. ನೀವು ಮಕ್ಕಳು ಬ್ರಹ್ಮ ತಂದೆಗೆ ಮೋಜನ್ನು ಆಚರಿಸುತ್ತಿದ್ದೀರಿ ಮತ್ತು ಯಾವ ಮಕ್ಕಳು ಬ್ರಹ್ಮ ತಂದೆಯೊಂದಿಗೆ ಮಿಲನವನ್ನು ಆಚರಣೆ ಮಾಡಿಲ್ಲವೋ ಇಂದು ಬ್ರಹ್ಮ ತಂದೆಯ ನೆನಪಿನಲ್ಲಿ ಅವರು ಕಣ್ಣೀರನ್ನು ಸುರಿಸುತ್ತಿದ್ದಾರೆ. ಒಳ್ಳೆಯದು. ಇಂದು ಈ ತಂದೆ ಮತ್ತು ಮಕ್ಕಳ ಅದ್ಭುತ ಮಿಲನ ಇದಾಗಿದೆ. ವಿಜ್ಞಾನದ ಸಾಧನದ ಮೂಲಕ ಇಂದು ಮಕ್ಕಳು ತಂದೆಯನ್ನು ದೂರದಲ್ಲಿ ಕುಳಿತಿದ್ದರೂ ಸಹ ಮಕ್ಕಳು ಹತ್ತಿರದಲ್ಲಿ ಮಿಲನ ಮಾಡುತ್ತಿದ್ದಾರೆ. ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ. ಓಂ ನಮಃ ಶಿವಾಯ. ಪಿತಾಶ್ರೀ ಶಿವತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 18/1/2026. ಶಿವಬಾಬಾರವರ ವಾಣಿ. ಮಧುರ ಮಕ್ಕಳೇ, ಕಮಾಲಾಗಿದೆ. ನೀವು ಮಕ್ಕಳು ಬ್ರಹ್ಮ ತಂದೆಗೆ ಮೋಜನ್ನು ಆಚರಿಸುತ್ತಿದ್ದೀರಿ ಮತ್ತು ಯಾವ ಮಕ್ಕಳು ಬ್ರಹ್ಮ ತಂದೆಯೊಂದಿಗೆ ಮಿಲನವನ್ನು ಆಚರಣೆ ಮಾಡಿಲ್ಲವೋ ಇಂದು ಬ್ರಹ್ಮ ತಂದೆಯ ನೆನಪಿನಲ್ಲಿ ಅವರು ಕಣ್ಣೀರನ್ನು ಸುರಿಸುತ್ತಿದ್ದಾರೆ. ಒಳ್ಳೆಯದು. ಇಂದು ಈ ತಂದೆ ಮತ್ತು ಮಕ್ಕಳ ಅದ್ಭುತ ಮಿಲನ ಇದಾಗಿದೆ. ವಿಜ್ಞಾನದ ಸಾಧನದ ಮೂಲಕ ಇಂದು ಮಕ್ಕಳು ತಂದೆಯನ್ನು ದೂರದಲ್ಲಿ ಕುಳಿತಿದ್ದರೂ ಸಹ ಮಕ್ಕಳು ಹತ್ತಿರದಲ್ಲಿ ಮಿಲನ ಮಾಡುತ್ತಿದ್ದಾರೆ. ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ. ಇಂದು 4 ಕಡೆಯೂ ಬ್ರಹ್ಮ ತಂದೆಯ ಯಾದಗಾರ್ ದಿನವನ್ನು ಆಚರಣೆ ಮಾಡುತ್ತಿದ್ದಾರೆ. ಆದರೆ ಕಮಾಲಾಗಿದೆ. ನೀವು ಮಕ್ಕಳು ಬ್ರಹ್ಮ ತಂದೆಯ ಜೊತೆಗೆ ಮೋಜನ್ನು ಆಚರಿಸುತ್ತಿದ್ದೀರಿ ಮತ್ತು ಯಾವ ಮಕ್ಕಳು ಬ್ರಹ್ಮ ತಂದೆಯನ್ನು ಮಿಲನ ಮಾಡಿಲ್ಲವೋ ಆ ಮಕ್ಕಳು ಇಂದು ಬ್ರಹ್ಮ ತಂದೆಯ ನೆನಪಿನಲ್ಲಿ ಕಣ್ಣೀರನ್ನು ಹಾಕುತ್ತಿದ್ದಾರೆ. ಹಾಗಾದರೆ ನೀವು ಯಾರಾಗಿದ್ದೀರಿ? ನೀವು ಅದೃಷ್ಟವಂತರಾಗಿದ್ದೀರಿ, ಭಾಗ್ಯವಂತ ಆತ್ಮಗಳಾಗಿದ್ದೀರಿ. ಬ್ರಹ್ಮ ತಂದೆಯ ಜೊತೆಗೆ ಮಿಲನವನ್ನು ಆಚರಿಸುವಂತಹ ಖುಷಿಯಲ್ಲಿ ತೇಲಾಡುವಂತಹ ಮಕ್ಕಳು ನೀವಾಗಿದ್ದೀರಿ. ಮಕ್ಕಳ ಮುಖದ ಮೇಲೆ ಖುಷಿಯ ಅಲೆ ಬರಬೇಕು, ಆದರೆ ಅದು ಬರುತ್ತಿಲ್ಲ. ಯಾಕೆ? ಉದಾಸರಾಗಿದ್ದೀರಿ. ಎಲ್ಲ ಮಕ್ಕಳು ಉದಾಸರಾಗಿ ಕುಳಿತಿದ್ದೀರಿ. ಉದಾಸರಾಗುವುದು ಅಂದರೆ ದಾಸರಾಗುವುದು. ಯಾರಿಗೆ ದಾಸ? ಮಾಯೆಗೆ ದಾಸ. ಎಲ್ಲ ಮಕ್ಕಳ ಮುಖದ ಮೇಲೆ ತಂದೆಯ ಮಿಲನದಲ್ಲಿ ಹರ್ಷಿತ ಮುಖರಾಗಿರಬೇಕು. ಇಲ್ಲ ಎಂದರೆ ಬಾಬನ ಮನಸ್ಸು ಸಹ ಏನು ಮಾಡುತ್ತದೆ? ಈ ಉದಾಸ ಮಕ್ಕಳೊಂದಿಗೆ ಯಾಕೆ ಮಿಲನ ಮಾಡಬೇಕು? ಮಿಲನ ಮಾಡುವುದೇನಿದೆ? ಎಲ್ಲರೂ ಖುಷಿಯಾಗಿದ್ದೀರಾ? ಒಂದು ವೇಳೆ ಖುಷಿ ಇತ್ತು ಎಂದರೆ ಒಂದು ಕೈಯ ಚಪ್ಪಾಳೆಯನ್ನು ತೋರಿಸಿರಿ. ಕೇಳಿಸುತ್ತಿದೆ ತಾನೆ? ನೀವೇನೋ ಒಂದು ಕೈಯ ಚಪ್ಪಾಳೆಯನ್ನು ತೋರಿಸುತ್ತಿದ್ದೀರಿ. ಇದು ಸತ್ಯವಾಗಿಯೂ ತೋರಿಸುತ್ತಿದ್ದೀರೋ ಅಥವಾ ಅಸತ್ಯವಾಗಿ ತೋರಿಸುತ್ತಿದ್ದೀರೋ? ಸತ್ಯ ಒಂದು ಕೈಯ ಚಪ್ಪಾಳೆಯನ್ನು ತೋರಿಸಿರಿ. ಸತ್ಯ ತಂದೆಯ ಮಕ್ಕಳು ಸತ್ಯವಂತರಾಗಿರಬೇಕು. ತಾವು ತಂದೆಯನ್ನು ನೋಡುತ್ತಿದ್ದೀರಿ. ತಂದೆಯೂ ಸಹ ತಾವೆಲ್ಲ ಮಕ್ಕಳನ್ನು ನೋಡುತ್ತಿದ್ದಾರೆ. ಬಲೆ ಎದುರಿಗೆ ಕುಳಿತಿರುವಂಥವರಿರಬಹುದು ಅಥವಾ ಹಿಂದೆ ಕುಳಿತಿರುವಂಥವರಿರಬಹುದು. ಯಾರು ಎದುರಿಗೆ ಕುಳಿತು ಕಣ್ಣೀರನ್ನು ಹರಿಸುತ್ತಿದ್ದೀರಿ ಅವರನ್ನೂ ನಾನು ನೋಡುತ್ತಿದ್ದೇನೆ. ಯಾರು ಹಿಂದೆ ಕುಳಿತು ಮುಗುಳ್ನಗುತ್ತಾ ಇದ್ದೀರಿ ಅವರನ್ನೂ ಸಹ ನಾನು ನೋಡುತ್ತಿದ್ದೇನೆ. ಯಾರು ಉದಾಸರಾಗಿದ್ದಾರೆ, ಉದಾಸರಾಗಿ ಕುಳಿತಿರುವಂತಹ ಮಕ್ಕಳನ್ನೂ ಕೂಡ ನಾನು ನೋಡುತ್ತಿದ್ದೇನೆ. ಯಾರು ಉದಾಸರಾಗಿದ್ದಾರೆ ಆ ಮಕ್ಕಳು ಹಿಂದೆ ಮುಂದಿನ ಸಾರಿ ಕುಳಿತುಕೊಳ್ಳಿ. ಮತ್ತು ಯಾರು ಖುಷಿಯಲ್ಲಿ ತಮ್ಮ ಮುಖ ಹರಳಿದೆ ಆ ಮಕ್ಕಳು ಮುಂದೆ ಕುಳಿತುಕೊಳ್ಳಿ. ಸರಿ ತಾನೆ? ಸರಿನಾ? ಇಂದು 4 ಕಡೆ ಎಲ್ಲ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ತೇಲಾಡುತ್ತಿದ್ದಾರೆ ಮತ್ತು ಮಧುಬನದಲ್ಲೂ ಇಂದು ಒಂದು ಹಾಡನ್ನು ಹಾಕುತ್ತಾರೆ. ಜಾವೋ ಬಾಬಾ ಬ್ರಹ್ಮ ಬಾಬಾ ಹಮಾರೆ, ಅಂದರೆ ನಮ್ಮ ಬ್ರಹ್ಮ ಬಾಬಾ ನೀವು ಬನ್ನಿರಿ. ಆದರೆ ಯಾವಾಗ ಬ್ರಹ್ಮ ತಂದೆ ಬಂದರು ಅವಾಗೇನು ಹೇಳ್ತಾರೆ? ಅಲ್ಲ ನೀವು ನಮ್ಮ ಬ್ರಹ್ಮ ಬಾಬಾ ಅಲ್ಲ ಅಂತೇಳಿ. ಆದರೆ ಯಾವಾಗ ಬ್ರಹ್ಮ ಬಾಬಾ ಮತ್ತೆ ಹೊರಟು ಹೋಗ್ತಾರೆ ಆಗ ನಂತರದಲ್ಲಿ ಹೇಳ್ತಾರೆ ಮತ್ತೆ ಬನ್ನಿರಿ ಅಂತೇಳಿ. ಇದು ಅದ್ಭುತ ದಿನವಾಗಿದೆ.
ಈ ದೃಶ್ಯನೂ ಸಹ ನಾಟಕದಲ್ಲಿ ಇದೆ. ಈ ದೃಶ್ಯದಲ್ಲೂ ಕಲ್ಯಾಣವಿದೆ. ಬಲೆ ತಾವು ಮಕ್ಕಳು ಯೋಚಿಸ್ತಾ ಇರ್ಬೋದು ನಾವು ದೂರದಲ್ಲಿದ್ದೇವೆ ಅಂತೇಳಿ. ಆದರೆ ನಾನು ಸದಾ ಯೋಚಿಸ್ತೇನೆ, ನಾನು ಪ್ರತಿಯೊಂದು ಮಕ್ಕಳ ಮನಸ್ಸಿಗೆ ಹತ್ತಿರವಾಗಿದ್ದೇನೆ. ವಾ ಮಕ್ಕಳೇ ವಾ, ಸದಾ ಖುಷಿಯಾಗಿರ್ರಿ, ಖುಷಿಯನ್ನು ಹಂಚ್ರಿ. ಬಲೆ ತಾವು ಎಲ್ಲೇ ಕುಳಿತಿದ್ದರೂ ಸಹ, ಎಲ್ಲೇ ಕುಳಿತು ನೋಡ್ತಾ ಇದ್ರು, ಬಲೆ ದೇಶದಲ್ಲಿ ಕುಳಿತಿರ್ರಿ ಅಥವಾ ವಿದೇಶದಲ್ಲಿ, ಬಲೆ ನೀವು ಎಲ್ಲಾದರೂ ಇರ್ರಿ, ತಾವು ಎಲ್ಲರೂ ಬಾಪ್ದಾದಾರವರ ಬ್ರಹ್ಮ ತಂದೆಯ ತಾವೆಲ್ಲರಿಗೂ ಬಾಪ್ದಾದಾರವರ ಕಡೆಯಿಂದ ಬ್ರಹ್ಮ ತಂದೆಯಿಂದ ಎಲ್ಲ ಮಕ್ಕಳಿಗೂ ಅನೇಕ ಪಟ್ಟು ನೆನಪು ಪ್ರೀತಿಗಳು, 2 ಪಟ್ಟು ನೆನಪು ಪ್ರೀತಿಗಳು. ತಾವೆಲ್ಲ ಮಕ್ಕಳು ಖುಷಿಯಾಗಿರ್ರಿ, ಖುಷಿಯಲ್ಲಿ ನೃತ್ಯ ಮಾಡುತ್ತೀರಿ. ಸಮಯದ ಸೂಚನೆಯನ್ನು ಗಳಿಗೆಗೂ ಕೊಡುತ್ತಾ ಇದ್ದೇನೆ. ಈ ಸಮಯ ವಿಜ್ಞಾನದ ಸಾಧನಗಳಲ್ಲಿ ಅಲ್ಲ, ಈಗಿನ ಸಮಯ ಶಾಂತಿಯ ಶಕ್ತಿಯನ್ನು ತೋರಿಸುವಂತಹ ಸಮಯ ಬಂದಿದೆ. ಶಾಂತಿಯ ಶಕ್ತಿ ಇಷ್ಟು ಕಮಾಲ್ ಮಾಡಿ ತೋರಿಸುವಂಥದ್ದು. ನೀವು ಎಲ್ಲೇ ಕುಳಿತಿದ್ದರೂ, ನೀವು ಎಲ್ಲಾದರೂ ಕುಳಿತಿರ್ರಿ ಅಥವಾ ಮಕ್ಕಳು ಬಲೆ ಎಷ್ಟೇ ದೂರದಲ್ಲಿದ್ದರು, ನಿಮ್ಮ ವಿಜ್ಞಾನದ ಶಕ್ತಿ ಇಷ್ಟು ಕಮಾಲ್ ಮಾಡಿ ತೋರಿಸ್ತು. ಈಗ ತಾವು ಮಕ್ಕಳು ಎಲ್ಲೇ ಕುಳಿತಿದ್ರು ಪ್ರತಿಯೊಂದು ಮಕ್ಕಳಿಗೂ ಗೊತ್ತಾಗ್ತಾ ಇದೆ ಅಲ್ವಾ. ಇವತ್ತು ವಿಜ್ಞಾನದ ಸಾಧನಗಳ ಮೂಲಕ ಜಗತ್ತಿನ ಸಮಾಚಾರವನ್ನು ತೋರಿಸ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ಈ ರೀತಿ ಆಯಿತು, ಅಲ್ಲಿ ಈ ರೀತಿ ಆಯಿತು, ಇಲ್ಲಿ ಈ ರೀತಿ ಆಯಿತು ಅಂತೇಳಿ. ಆದರೆ ತಾವು ಮಕ್ಕಳು ಶಾಂತಿಯ ಶಕ್ತಿಯಲ್ಲಿ ಇಷ್ಟು ಕಮಾಲ್ ಮಾಡಿ ತೋರಿಸ್ತೀರಿ. ನೀವು ಈ ವಿಜ್ಞಾನದ ಸಾಧನಗಳ ಮೂಲಕ ಎಲ್ಲಿ ಏನಾಗತ್ತೆ ಎನ್ನುವಂತಹ ನೋಡುವ ಅವಶ್ಯಕತೆಯು ನಿಮಗೆ ಬರೋದಿಲ್ಲ. ಈ ವಿಜ್ಞಾನದ ಸಾಧನ ಮಕ್ಕಳನ್ನು ಬಾಬನ ಹತ್ತಿರಕ್ಕೆ ಕರ್ಕೊಂಡು ಬಂದಿದೆ ಮತ್ತು ಈ ವಿಜ್ಞಾನದ ಸಾಧನ ತಂದೆಯನ್ನು ಮಕ್ಕಳಿಂದ ದೂರನೂ ಮಾಡುತ್ತೆ. ಆದರೆ ತಾವು ಮಕ್ಕಳು ಇದನ್ನು ನೋಡ್ರಿ, ದೂರ ಆಗಲಿಕ್ಕೂ ಕಾರಣ ಯಾವುದು ಅಂದರೆ, ನಾನು ಬಾಬನಿಂದ ದೂರ ಆಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಯಾವುದು? ಒಂದು ವೇಳೆ ವಿಜ್ಞಾನದ ಸಾಧನಗಳ ಮೇಲೆ ಪ್ರೀತಿ ಆಯಿತು ಅಂದರೆ ಆಗ ಬಾಬನ ಪ್ರೀತಿಯಲ್ಲಿ ಕೊರತೆ ಆಗ್ತಾ ಹೋಗುತ್ತೆ. ಅಂದರೆ ಬಾಬನ ಪ್ರೀತಿನ ಕಡಿಮೆ ಮಾಡ್ತೀರಿ. ಕೆಲವು ಮಕ್ಕಳು ಈ ರೀತಿ ಇದ್ದರೆ ವಿಜ್ಞಾನದ ಸಾಧನಗಳನ್ನು ಬಿಟ್ಟಿರಲಿಕ್ಕೆ ಆಗೋದಿಲ್ಲ. ಅಂದರೆ ವಿಜ್ಞಾನದ ಸಾಧನಗಳಲ್ಲಿ ಮಕ್ಕಳ ಪ್ರಾಣ ನೆಲೆಸಿದೆ. ಅಂಥ ಮಕ್ಕಳಿಗೂ ವಿಶೇಷವಾಗಿ ನಾನು ಗಮನ ಕೊಡ್ತಾ ಇದ್ದೀನಿ. ಯಾರು ರಾತ್ರಿ ಪೂರ್ತಿ ವಿಜ್ಞಾನದ ಸಾಧನಗಳಲ್ಲಿ ಜೋತು ಬಿದ್ದಿದ್ದಾರೆ, ಇಡೀ ರಾತ್ರಿ ವಿಜ್ಞಾನದ ಸಾಧನಗಳನ್ನು ಉಪಯೋಗಿಸ್ತಾ ಇದ್ದಾರೆ, ಆ ಮಕ್ಕಳಿಗೂ ಹೇಳ್ತಾ ಇದ್ದೀನಿ. ಕೆಲವರು ಹೇಳ್ತಾರೆ ನಾವು ಬಾಬನನ್ನು ನೋಡ್ತೀವಿ, ಬಾಬನ ಮಹಾವಾಕ್ಯಗಳನ್ನು ಕೇಳ್ತೀವಿ ಅಂತ. ಆದರೆ ಇವತ್ತು ಸ್ವಯಂ ಬಾಬನೇ ಅದನ್ನೂ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾವುದನ್ನು ನೋಡಬೇಡ್ರಿ. ವಿಜ್ಞಾನದ ಸಾಧನಗಳು ಮೆಜಾರಿಟಿ ಮಕ್ಕಳಿಗೆ ಫೇಲ್ ಆಗುವಂತಹ ಸರ್ಟಿಫಿಕೇಟನ್ನು ಕೊಡ್ತವೆ. ಇದನ್ನು ಎಲ್ಲರೂ ಕೇಳ್ತಾ ಇದ್ದೀರಾ? ಬಲೆ ಎಲ್ಲಾದರೂ ಕುಳಿತಿರುವಂಥವ್ರು ಇರ್ಬೋದು. ಜಗತ್ತಿನವರಿಗೆ ಫೇಲ್ ಆಗುವಂತಹ ಸರ್ಟಿಫಿಕೇಟ್ ಸಿಕ್ಕರೆ ನಡೀತದೆ. ಆದರೆ ತಾವು ಮಕ್ಕಳು ಬ್ರಾಹ್ಮಣರಾಗಿ ಈ ಒಂದು ವಿಜ್ಞಾನದ ಸಾಧನ ನಿಮ್ಮನ್ನು ಫೇಲ್ ಮಾಡುತ್ತೆ. ಈ ಫೇಲ್ ಆಗುವಂತಹ ಸರ್ಟಿಫಿಕೇಟ್ ನೀವು ಮಕ್ಕಳಿಗೆ ಸಿಕ್ಕರೆ ಆಗ ನಿಮಗೇನೆ ನಾಚಿಕೆಯಾಗುವಂತಹ ಮಾತು. ಮಕ್ಕಳೇ, ನಿಮ್ಮ ಮನಸ್ಸಿನ ಮೇಲೆ ಈ ಒಂದು ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ವಾ? ಈ ಒಂದು ಸಣ್ಣ ಸಾಧನದಿಂದ ಗೆಲ್ಲಿಕ್ಕಾಗ್ತಾ ಇಲ್ವಾ? ಇದೇ ಸಣ್ಣ ಸಾಧನ ನಿಮ್ಮನ್ನು ಗುಲಾಮರನ್ನಾಗಿ ಮಾಡಿದೆ. ರಾಜ ಹಾಗೂ ಗುಲಾಮ. ರಾಜ ಆಗ್ತಾ ಇಲ್ಲ, ರಾಜ ಈ ವಿಜ್ಞಾನದ ಸಾಧನೆಗೆ ಗುಲಾಮ ಆಗ್ತಾ ಇದ್ದಾನೆ. ಅಂದರೆ ಆತ್ಮ ರಾಜ ವಿಜ್ಞಾನದ ಸಾಧನಗಳಿಗೆ ಗುಲಾಮ ಆಗ್ತಾ ಇದೆ. ಮಕ್ಕಳು ಎಲ್ಲಿ ಕೂತ್ಕೊಂಡಿದ್ದೀರಿ? ಈ ವಿಜ್ಞಾನದ ಸಾಧನಗಳಲ್ಲಿ ನಿಮ್ಮ ಸಮಯವನ್ನು ವೇಸ್ಟ್ ಮಾಡಬೇಡ್ರಿ. ಈ ವಿಜ್ಞಾನದ ಸಾಧನಗಳಿಂದ ಕೇವಲ 1% ಲಾಭವಿದೆ. ಆ 1% ಬಹಳ ಪವರ್ಫುಲ್ ಆಗಿದೆ. ಆದರೆ ಅದೇ 1% ಮಕ್ಕಳಿಗೆ ನಾನು ಇದೇ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಈ 1% ಮಾತ್ರ ನಿಮಗೆ ವಿಜ್ಞಾನಗಳಿಂದ ಅಂದರೆ ಮೊಬೈಲ್ ಇತ್ಯಾದಿಗಳಿಂದ ಲಾಭ ಇದೆ. ಬಾಕಿ 99% ಈ ವಿಜ್ಞಾನದಿಂದ ನಷ್ಟವಿದೆ.
ಯೋಚಿಸಿರಿ, ಯಾವಾಗ ಇದು ಇರಲಿಲ್ಲ ಆಗ ಕೆಲಸ ನಡೆಯುತ್ತಿತ್ತಲ್ಲವೇ? ಆಗ ಎಲ್ಲವೂ ನಡೆಯುತ್ತಿತ್ತು. ಈಗ ಕೆಲವು ಮಕ್ಕಳು ವಿಜ್ಞಾನದ ಸಾಧನಗಳಿಗೆ ಇಷ್ಟೊಂದು ಅಂಟಿಕೊಂಡಿದ್ದಾರೆ. ಪ್ರೀತಿಯಾಗಿದೆ. ಮಕ್ಕಳು ಹೇಳುತ್ತಾರೆ, ಬಾಬಾ, ಯಾವಾಗ ಸ್ವರ್ಗಕ್ಕೆ ಹೋಗುತ್ತೇವೆ ಆಗ ಜೊತೆಗೆ ಇದನ್ನು ತೆಗೆದುಕೊಂಡು ಹೋಗುತ್ತೇವಾ ಎಂದು ಕೇಳುತ್ತಾರೆ. ಇಷ್ಟು ಬುದ್ಧಿಯೋಗ ವಿಜ್ಞಾನದ ಸಾಧನಗಳಲ್ಲಿ ಸಿಲುಕಿಕೊಂಡಿದೆ. ಅಂದರೆ ತಿಳಿದುಕೊಳ್ಳಿ, ಅವರು ಶರೀರವನ್ನು ಬಿಡುತ್ತಾ ಇದ್ದಾರೆ. ಆಗಲೂ ಹೇಳುತ್ತಾರೆ, ನನ್ನ ವಿಜ್ಞಾನದ ಸಾಧನ ನನ್ನ ಕೈಯಲ್ಲಿ ಕೊಡಿ. ಈಗಲೂ ಸಹ ಸಮಯವಿದೆ, ನಿಮ್ಮನ್ನು ನೀವು ಸಂಭಾಲನೆ ಮಾಡಿಕೊಳ್ಳಿರಿ. ಬಲೆ ಎಲ್ಲೇ ಕುಳಿತುಕೊಂಡು ಈ ಮಾತುಗಳನ್ನು ಕೇಳುತ್ತಿರಬಹುದು. ಈ ವಿಜ್ಞಾನದ ಸಾಧನ ಮಕ್ಕಳನ್ನು ಹುಚ್ಚರು ಎನ್ನುವಂತಹ ಸರ್ಟಿಫಿಕೇಟನ್ನು ಕೈಯಲ್ಲಿ ಕೊಟ್ಟು ನಿಲ್ಲಿಸುವ ರೀತಿ ಆಗಬಾರದು. ಎಷ್ಟು ಯೋಗ ವಿಜ್ಞಾನದ ಸಾಧನಗಳ ಜೊತೆಗಿದೆ. ಒಂದು ವೇಳೆ ಅಷ್ಟು ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸಿದರೆ ಮಕ್ಕಳು ಇಂದು ನೀವು ಎಲ್ಲಿಂದ ಎಲ್ಲಿಗೋ ತಲುಪುತ್ತಿದ್ದೀರಿ. ಎಲ್ಲ ಮಕ್ಕಳಿಗೂ ಈ ಒಂದು ಸಂದೇಶವನ್ನು ಕೊಡುತ್ತಿದ್ದೇನೆ. ಈ ವಿಜ್ಞಾನದ ಸಾಧನ ಉಪಯೋಗಿಸುವುದನ್ನು ಸ್ವಲ್ಪ ಕಡಿಮೆ ಮಾಡಿರಿ. ವ್ಯರ್ಥ ವಸ್ತುಗಳನ್ನು ನೋಡುವುದು ಕೇಳುವುದನ್ನು ಬಂದ್ ಮಾಡಿರಿ. ಯಾವುದೆಲ್ಲ ಕೆಲಸಕ್ಕೆ ಬರುವಂಥ ವಸ್ತುಗಳಿದೆ ಅದು ಇರಲಿ, ಆದರೆ ವ್ಯರ್ಥವನ್ನು ಬಂದ್ ಮಾಡಿರಿ. ಆಮೇಲೆ ಈ ರೀತಿ ಹೇಳಬೇಡಿರಿ, ಬಾಬಾ ನೀನೊಂದು ಸಾರಿ ಎಚ್ಚರಿಕೆ ಕೊಟ್ಟಿದ್ದರೆ ಏನಾಗುತ್ತಿತ್ತು? ಮತ್ತು ಯಾರು ಮಲಗಿರುವಂಥ ಮಕ್ಕಳಿದ್ದೀರಿ ಅವರು ಜಾಗೃತರಾಗಿರಿ. ಬಲೆ ಅವರು ಸ್ಥೂಲವಾದ ನಿದ್ರೆಯಲ್ಲಿ ಇರಬಹುದು, ಜ್ಞಾನ ನಿದ್ದೆಯಾಗಿರಬಹುದು ಅಥವಾ ಅಜ್ಞಾನದ ನಿದ್ದೆಯಾಗಿರಬಹುದು. ಜಾಗೃತರಾಗಿರಿ. ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಾಗಿರಿ. ಯಾವ ಮಕ್ಕಳು ಪ್ರತಿಗಳಿಗೆ ಈ ಸಂಕಲ್ಪವನ್ನು ಮಾಡುತ್ತೀರಿ, ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ, ಆ ಮಕ್ಕಳಿಗೆ ಬಾಬಾ ನಂಬರ್ 1 ಎನ್ನುವಂತಹ ಸಿಕ್ಕ ಹಾಕುತ್ತಾರೆ. ಈ ರೀತಿಯೆಲ್ಲ ಬಾಬಾ ಹೇಳಿದಾರಲ್ವಾ, ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ ಅಂತ ಹೇಳ್ತಾ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೇನು ಹೇಳೋದು, ಈ ರೀತಿ ಆಗಬಾರ್ದಿತ್ತು, ಈ ರೀತಿ ಮಾಡಬಾರ್ದಿತ್ತು, ಹಿಂಗಾಗಬೇಕಿತ್ತು, ಈ ರೀತಿ ಮಾತಾಡ್ತೀರಿ ಅಂತಂದರೆ ಅವರು ಪ್ರತಿಯೊಂದು ಮಾತಿನಲ್ಲೂ ಕಲ್ಯಾಣವಿದೆ ಎನ್ನುವವರಲ್ಲ. ಪ್ರತಿಯೊಂದು ಕಲ್ಯಾಣದ ಮಾತಿನ ಬಗ್ಗೆ ಕ್ವಶನ್ ಮಾರ್ಕ್ ಹಾಕುವಂತಹ ಮಕ್ಕಳಾಗ್ತಾರೆ. ಆದ್ದರಿಂದ ಬಿಂದು ಹಾಕೋದನ್ನು ಕಲೀರಿ. ಸರಿ ತಾನೆ? ಒಳ್ಳೆಯದು. ಸದಾ ಖುಷಿಯಾಗಿರ್ರಿ. ಒಳ್ಳೆಯದು ಮಕ್ಕಳೇ. 4 ಕಡೆಯ ಮಕ್ಕಳಿಗೆ ವಿಶೇಷವಾದಂತಹ ನೆನಪು ಪ್ರೀತಿಗಳು. ಬಲೆ ಈ ರೀತಿ ಯೋಚಿಸೋದಲ್ಲ, ಬಾಬಾ ನೀವು ನಮ್ಮನ್ನು ನೋಡ್ತಾ ಇದ್ದೀರಾ ಅಥವಾ ನೋಡ್ತಾ ಇಲ್ವಾ? ಬಾಬನ ದೃಷ್ಟಿ ಎಲ್ಲ ಕಡೆಗೂ ಇದೆ. ಆದ್ದರಿಂದ ಪದಮ ಗುಣದಷ್ಟು ಅನೇಕ ಪಟ್ಟು ನೆನಪು ಪ್ರೀತಿಗಳು. ಅದ್ಭುತ ಮಾತೆಂದರೆ ಈ ವಿಜ್ಞಾನದ ಸಾಧನಗಳು ಒಳ್ಳೆ ರೀತಿಯಲ್ಲೂ ಉಪಯೋಗಕ್ಕೆ ಬರ್ತವೆ ಮತ್ತು ಈ ಸಂಸಾರವನ್ನು ಕೆಳಗೆ ಬೀಳಿಸ್ಲಿಕ್ಕೆ ಇದೇ ವಿಜ್ಞಾನದ ಸಾಧನಗಳು ಉಪಯೋಗಕ್ಕಿದೆ. ನಿಮ್ಮನ್ನು ಮೇಲೆತ್ತೋದಕ್ಕೂ ಇದೇ ವಿಜ್ಞಾನದ ಸಾಧನಗಳು ಉಪಯೋಗಕ್ಕಿದೆ. ವರ್ತಮಾನ ಸಮಯದಲ್ಲಿ ಮಕ್ಕಳು ಏರುವ ಕಲೆಯಲ್ಲಿದ್ದೀರಿ. ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಾಗಿರ್ರಿ. ಅನೇಕ ಪಟ್ಟು ನೆನಪು ಪ್ರೀತಿಗಳು. ಎಲ್ಲರಿಗೂ ನೆನಪು ಪ್ರೀತಿಗಳು. ಸದಾ ಖುಷಿಯಾಗಿರ್ರಿ. ಇಲ್ಲಿ ಇರುವಂತಹ ಮಕ್ಕಳಿಗೂ ಸಹ ನೆನಪು ಪ್ರೀತಿಗಳು. ಈ ನೆನಪು ಪ್ರೀತಿಗಳನ್ನು ಕೇಳಿ ಮಕ್ಕಳು ಬಹಳ ಖುಷಿಯಾಗಿಬಿಡ್ತಾರೆ. ಅಂದರೆ ಈ ರೀತಿ ಅನಿಸುತ್ತೆ ನನಗೆ, ನಾನು ನೆನಪು ಪ್ರೀತಿಗಳನ್ನು ಕೊಟ್ಟೆ ಅಂದರೆ ನಾನೀಗ ಹೋಗ್ತಾ ಇದ್ದೀನಿ ಅಂತಂದೇಳಿ ಮಕ್ಕಳಿಗೆ ಖುಷಿಯಾಗತ್ತಲ್ವ? ಇಲ್ಲ, ಸದಾ ಮಕ್ಕಳ ಮುಖ ನಗು ಮುಖದಿಂದ ಇರಬೇಕು, ಖುಷಿಯಲ್ಲಿ ತೇಲಾಡುವಂಥದ್ದಿರಬೇಕು. ಸರಿ ತಾನೆ? ಈಗ ನಾನು ಹೊರಡುತ್ತೇನೆ. ಬಾಬಾ ಬ್ರಾಹ್ಮಣ ಪರಿವಾರದಲ್ಲಿ ಕೆಲವು ಸಹೋದರ ಸಹೋದರಿಯರ ಜೊತೆಗೆ ಅನ್ಯಾಯ ಆಗಿದೆ. ಈ ಕಾರಣದಿಂದ ಕೆಲವರ ಮನಸ್ಸಿನಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇದ್ದವೆ. ಬಾಬಾ ಇಲ್ಲಿ ತನಕ ಇದಕ್ಕೋಸ್ಕರ ಯಾಕೆ ಏನೂ ಹೇಳಿಲ್ಲ, ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ ಅವ್ರ ಜೀವನದಲ್ಲಿ, ಅದ್ರ ಬಗ್ಗೆ ಯಾಕೇನೂ ಹೇಳಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವಾಗ ಅವರಿಗೆ ಕರ್ಮದ ಲೆಕ್ಕಾಚಾರ ಸ್ಟಾರ್ಟ್ ಆಗತ್ತೆ, ಆಗ ನೀವು ಮಕ್ಕಳು ಅವರನ್ನು ನೋಡಿ ಬಹಳ ದಯೆ ಬರುತ್ತೆ. ಆಗ ನೀವೇ ಹೇಳ್ತೀರಿ ಸಾಕು ಮಾಡ್ರಿ. ಆಗ ನಿಮ್ಮ ದೋಣಿ ದಡದ ಕಡೆಗೆ ಬರ್ತಾ ಇರುತ್ತೆ. ಇದ್ರ ಬಗ್ಗೆ ನಂತರದಲ್ಲಿ ಮಾತಾಡೋಣ. ಒಳ್ಳೆಯದು. ಎಲ್ಲೆಲ್ಲಿಂದಲೂ ಬಂದಿದ್ದೀರಿ.
ಬಂದಿರೋದಂತೂ ಎಲ್ಲರೂ ಪರಮಧಾಮದಿಂದಲೇ. ಆದರೆ ಈ ಸ್ಥೂಲ ಶರೀರವನ್ನು ತೆಗೆದುಕೊಂಡು ಎಲ್ಲೆಲ್ಲಿಂದ ಬಂದಿದ್ದೀರಿ, ಯಾವ ದಿಕ್ಕಿನಿಂದ ಬಂದಿದ್ದೀರಿ, ಹತ್ತಿರದಿಂದ ಅಥವಾ ದೂರದಿಂದ ಬಂದಿದ್ದೀರಿ, ಎಲ್ಲರಿಗೂ ಅನೇಕ ಪಟ್ಟು ನೆನಪು ಪ್ರೀತಿಗಳು. ಒಳ್ಳೆಯದು. ಓಂ ನಮಃ ಶಿವಾಯ.